ಇನ್ನು ಡಿಕೆ ಮೊದಲು ಕಾಂಗ್ರೆಸ್ನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಲಿ, ಡಿಕೆ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಮೊದಲು ಡಿಕೆ ಅವರ ಪಕ್ಷದ ನಟ್ಟು ಬೋಲ್ಟನ್ನ ಟೈಟ್ ಮಾಡಲಿ, ಡಿಕೆ ಕಲಾವಿದರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತ MLC ಸಿಟಿ ರವಿ ಹೇಳಿದ್ದಾರೆ. ಒಂದು ಪಕ್ಷ ಕರೆ ಕೊಟ್ಟರೆ ಕಲಾವಿದರು ಬರಬೇಕು ಅನ್ನೋ ನಿಯಮ ಇಲ್ಲ, DCM ಹೀಗೆ ಹುಚ್ಚಾಗಿ ಮಾತನಾಡೋದು ನಿಲ್ಲಿಸಲಿ ಅಂತ ಕಲಾವಿದರಿಗೆ DCM ಕ್ಷಮೆ ಕೇಳಬೇಕು ಅಂತ ಕೂಡ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ TV9 ಜೊತೆ ಮಾತನಾಡ್ತಾ ರವಿ ಹೇಳಿದ್ದಾರೆ. ಈ ಕಲಾವಿದರು ನಮ್ಮ ಪಕ್ಷದ ಮಾತನ್ನು ಕೇಳಬೇಕು ಅನ್ನುವಂಥ ಮನಸ್ಥಿತಿ, ಅದು ಸರ್ವಾಧಿಕಾರಿ ಮನಸ್ಥಿತಿ. ಅವರು ಒಂದು ರೀತಿಯ ಲೂಸ್ ಆಗಿ ಮಾತಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಹೇಳಿದ ಮಾತು ಸರಿ ಇದೆ. ಮೊದಲು ನೀವು ನೆಟ್ಟು ಬೋಲ್ಟ್ನ ನಿಮ್ಮ ಪಾರ್ಟಿ ಒಳಗಡೆ ಟೈಟ್ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಧಮ್ಕಿ ಪೊಲಿಟಿಕ್ಸ್ ನಡೆಯಲ್ಲ. ಪ್ರಜಾಪ್ರಭುತ್ವಕ್ಕೆ ತನ್ನದೇ ಆದಂಥ ಗೌರವ ಇದೆ, ಜನಾಭಿಪ್ರಾಯ ಇರುತ್ತೆ. ಅಲ್ಲಿ ಧಮ್ಕಿ ಪೊಲಿಟಿಕ್ಸ್ ನಡೆಯೋದಿಲ್ಲ. ಧಮ್ಕಿ ರಾಜಕಾರಣ ಸರ್ವಾಧಿಕಾರಿ ಮನಸ್ಥಿತಿಯವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಮಾತಾಡೋದನ್ನು ಅವರು ನಿಲ್ಲಿಸಬೇಕು. ಪ್ರಜಾಪ್ರಭುತ್ವದ ಬಗ್ಗೆ ಬದ್ಧತೆ ಇದ್ದರೆ, ಗೌರವ ಇದ್ದರೆ, ಅವರು ಆ ಕಲಾವಿದರಿಗೆ ಅಪಮಾನ ಮಾಡುವ ಕೆಲಸ ಏನೇನು ಮಾಡಿದ್ದಾರೆ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು. ಈ ಕಲಾವಿದರು ನಮ್ಮ ಸಿನಿಮಾದವರಿಗೆ ಸಬ್ಸಿಡಿ ನಿಲ್ಲಿಸಿ ಅಂತ CMಗೆ ಹೇಳ್ತೀನಿ ಅಂತ ಫಿಲ್ಮ್ ಇಂಡಸ್ಟ್ರಿ ವಿರುದ್ಧ ಗಣಿಗ ರವಿ ಕೂಡ ಈಗ ವಾಗ್ದಾಳಿ ನಡೆಸಿದ್ದಾರೆ. ಮೊನ್ನೆ ಅಷ್ಟೇ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಸಂದರ್ಭದಲ್ಲಿ ನಟ್ಟು ಬೋಲ್ಟು ವಿಚಾರ ಬಹಳ ಚರ್ಚೆ ಗ್ರಾಸವಾಗಿರುವಂತಹ ಬೆನ್ನಲ್ಲೇ ಈಗ ಶಾಸಕ ಗಣಿಗ ರವಿ ಕೂಡ ಈ ಸಬ್ಸಿಡಿಯನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೀನಿ, ಯಾಕಂದ್ರೆ ಇವರಿಗೆ CCL ಆಡೋಕೆ ಟೈಮ್ ಇದೆ, ಆದರೆ ಚಿತ್ರೋತ್ಸವ ಇದೆ ಅನ್ನೋದು ಗೊತ್ತಾಗಲ್ಲ ಇವರಿಗೆ. ಮುಂಚೆನೇ ಇದ್ದಿದ್ರೆ CCL ಅನ್ನ ಕ್ಯಾನ್ಸಲ್ ಮಾಡಿಸ್ಬೋದಾಗಿತ್ತು ಮ್ಯಾಚ್ ಅನ್ನ ಅಂತ ಅವ್ರು ಹೇಳಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಆಂಧ್ರ ಮೂಲದವರು ಅವರು DCM ಮಾತು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಗೆ ನಾನು ಕೊಡುವಂತ ಲಾಸ್ಟ್ ವಾರ್ನಿಂಗ್. ವಿಧಾನಸೌಧದಲ್ಲಿ ಶಾಸಕ ರವಿ ಗಣಿಗ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಸಬ್ಸಿಡಿಯನ್ನ ಕೊಡ್ಲಾಗುತ್ತೆ ಸರ್ಕಾರದಿಂದ, ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು CM ಅವ್ರಿಗೆ ಹೇಳ್ತೀನಿ. ಇವರಿಗೆ ಕ್ರಿಕೆಟ್ ಆಡೋಕ್ಕಾಗುತ್ತೆ, ಆದ್ರೆ ಫಿಲ್ಮ್ ಫೆಸ್ಟಿವಲ್ಗೆ ಬರಲ್ಲ ಅಂತ. ಕನ್ನಡದ ಭಾಷೆ, ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನು ಮಾಡ್ತಾ ಇದ್ರು? CCL ಮ್ಯಾಚ್ ಆಡ್ಸಕ್ಕೆ ಬಿಟ್ಟಿದ್ರಲ್ಲ ಮೊನ್ನೆ. ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ನಿರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್ DK ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು. ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಲಾಸ್ಟ್ ವಾರ್ನಿಂಗ್. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ. ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ, ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು. ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ DK ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ. ದುಡ್ಡಿನ ದುರಾಂಕಾರ. ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತೊಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು. ಅವನಿಗೆ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೇ ದೊಡ್ಡ ವಿಚಾರ. ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನು ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ. ಮತ್ತು ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಯಾವ ರಾಜಕೀಯ ದೌಲತ್ತಿಂದ ಮಾತಾಡೋದು?